ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ಈ ಒಂದು ಸ್ಕಿನ್ ಟೈಪ್ ನಿಮಗೆ ಬೇಕಾ, ಬ್ರೈಟನ್ ಅಪ್ ಆಗಬೇಕಾ ಸ್ಕಿನ್, ಒಂದೇ ಯೂಸಲ್ಲಿ ನಿಮಗೆ ಬೆಳ್ಳಗಿರುವ ಫೇಸ್ ನಿಮಗೆ ಸಿಗಬೇಕು ಅಂತಂದರೆ ಇವತ್ತು ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ತಾ ಇರುವಂತಹ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಬೇಕು. ಪದೇ ಪದೇ ಇದನ್ನ ಯೂಸ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಕೇವಲ ಒಂದೇ ಯೂಸಲ್ಲಿ ನೀವು ತುಂಬ ವೈಟ್ ಆಗಿರುವಂಥ ಸ್ಕಿನ್ ಪಡ್ಕೋಬಹುದು. ಈ ಒಂದು ಫೇಸ್ ಸೀರಮ್ ಅಥವಾ ಫೇಸ್ ಪ್ಯಾಕ್ ಆಲ್ಮೋಸ್ಟ್ ಎಲ್ಲ ಸ್ಕಿನ್ ಟೈಪ್ನವರು ಯೂಸ್ ಮಾಡ್ಬೋದು. ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಯೂಸ್ ಮಾಡ್ಬೋದು. ಅಬೌವ್ 13 ಇಯರ್ಸ್ ಮೇಲ್ಪಟ್ಟು ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು ಹಾಗೂ ವೈಟ್ ಸ್ಕಿನ್ನ ಪಡ್ಕೋಬೋದು. ವಾರಕ್ಕೆ 2 ಸರಿ ಅಥವಾ 3 ಸಲ ಹಚ್ಕೊಂಡ್ರೆ ಸಾಕು. ನಿಮಗೆ ತುಂಬ ಒಳ್ಳೆ ಸ್ಕಿನ್ ಸಿಗುತ್ತೆ. ಸ್ಕಿನ್ ಟೆಕ್ಸ್ಚರ್, ಕಾಂಪ್ಲೆಕ್ಷನ್ ಎಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಈ ರೀತಿಯ ಸ್ಕಿನ್ ನಿಮ್ಮದಾಗಬೇಕು ಅಂತಂದರೆ ತುಂಬ ಈಸಿಯಾಗಿ ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ಮಾಡ್ಕೋಬೋದು. ಬನ್ನಿ ಹಾಗಾದರೆ ಅದ್ಯಾವುದು ಅಂತ ನೋಡ್ಕೊಬರೋಣ ಈ ವ್ಲಾಗಲ್ಲಿ. ಫಸ್ಟ್ ಒಂದು ಫ್ರೆಶ್ ಬೌಲ್ ತೆಗೆದುಕೊಂಡು ಅದರಲ್ಲಿ 1-1.5 ಸ್ಪೂನಷ್ಟು ಅಕ್ಕಿ, ನಾವೇನು ರೈಸ್ ಯೂಸ್ ಮಾಡ್ತೀವಲ್ಲ ಅಕ್ಕಿಯನ್ನು ಹಾಕ್ಕೊಳ್ಳಿ. ಅದರಲ್ಲಿ 1-2 ಸ್ಪೂನ್ ಅಥವಾ 3 ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ. ಡ್ರಿಂಕಿಂಗ್ ವಾಟರ್, ಫಿಲ್ಟರ್ ವಾಟರ್ ಏನು ಯೂಸ್ ಮಾಡ್ತೀವಿ ಅದು. ಅದಕ್ಕೆ ನೆಕ್ಸ್ಟು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಆ ಒಂದು ನೀರಲ್ಲಿ ಅಕ್ಕಿಯನ್ನು. ಆ ನೀರನ್ನ ಚೆಲ್ಬಿಡಿ, ಅದು ನಮಗೆ ಬೇಕಾಗಿಲ್ಲ. ನೆಕ್ಸ್ಟ್ ಇದಕ್ಕೆ ನಾನೀಗ ಹಾಕ್ಕೊಳ್ತಾ ಇರೋದು ರೋಸ್ ವಾಟರ್. ಯಾಕಂದರೆ ಅಕ್ಕಿಯಲ್ಲಿ ಸ್ವಲ್ಪ ಮೇಲೆ ಭಾಗ ಡಸ್ಟ್ ಇರುತ್ತೆ. ನಾವು ಯಾವ ರೀತಿ ಕುಕ್ ಮಾಡ್ಕೋಬೇಕಾದ್ರೆ ಯಾವ ರೀತಿ ಅಕ್ಕಿ ವಾಶ್ ಮಾಡಬೇಕು ಅದೇ ರೀತಿ ವಾಶ್ ಮಾಡಿಕೊಂಡು ಚೆಲ್ಬಿಡಬೇಕು. ಇದಕ್ಕೆ ನಾನು ರೋಸ್ ವಾಟರ್ 4 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲಿ ಈ ಒಂದು ಅಕ್ಕಿಯನ್ನು ನಾನು ನೆನೆ ಹಾಕ್ಕೊಳ್ತಾ ಇದ್ದೀನಿ. ದಟ್ ಮೀನ್ಸ್ ಸೋಕ್ ಮಾಡ್ಕೊಳ್ತಾ ಇದ್ದೀನಿ. ಇದು 1-1.5 ಗಂಟೆ ಸೋಕ್ ಆಗಲಿ. ಅಟ್ಲೀಸ್ಟ್ ಒಂದು ಅರ್ಧದಿಂದ 1 ಅವರ್ ತನಕ ಆದರೂ ಸೋಕ್ ಆಗಲೇಬೇಕು ಅಕ್ಕಿ. ತುಂಬ ಒಳ್ಳೆ ಕೆಲಸ ಮಾಡುವಂತಹ ಒಂದು ಫೇಸ್ ಸೀರಮ್ ಅಥವಾ ಫೇಸ್ ಪ್ಯಾಕ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನೀಗ ಸೋಕ್ ಆಗಿದೆ. ನಮಗೆ ಬೇಕಾಗಿರೋದು ಅಕ್ಕಿ ಅಲ್ಲ, ಅಕ್ಕಿನ ನಾನು ಡಿಸ್ಪೋಸ್ ಮಾಡಿದೆ. ನಮಗೆ ಬೇಕಾಗಿರೋದು ಅದರ ವಾಟರ್ ಮಾತ್ರ. ನಿಮಗೆ ಕಾಣ್ತಾ ಇರ್ಬೋದು ನಮಗೆ ವಾಟರ್ ಸಿಕ್ಕಿದೆ. ಈಗ ದಿ ಬೆಸ್ಟ್ ವಾಟರ್ ಇನ್ ದ ವರ್ಲ್ಡ್ ಅಂತಲೇ ಅಂತೀನಿ ಇದನ್ನ. ಅಷ್ಟು ಒಳ್ಳೆ ವಾಟರ್ ಸಿಕ್ಕಿದೆ ನನಗೀಗ, ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಇನ್ನೊಂದೇ ಒಂದು ವಸ್ತುನ ನಾನು ಆ್ಯಡ್ ಮಾಡ್ಕೊಳ್ತೀನಿ. ಅದೇನು ಅಂದರೆ ಅಲೋವೆರಾ ಜೆಲ್. ನಿಮ್ಮ ಮನೆಯಲ್ಲಿ ಯಾವ ಅಲೋವೆರಾ ಜೆಲ್ ಇದೆಯೋ ಅದನ್ನ ನೀವು ಧಾರಾಳವಾಗಿ ಯೂಸ್ ಮಾಡ್ಕೋಬೋದು. ಇಲ್ಲಿ ನಮ್ಮ ಮನೆಯಲ್ಲಿ ಫ್ರೆಶ್ ಅಲೋವೆರಾ ಗಿಡ ಇದೆ, ಅದನ್ನ ಯೂಸ್ ಮಾಡ್ಕೋಬಹುದು ಅಂತ ಧಾರಾಳವಾಗಿ, ಇನ್ನೂ ಒಳ್ಳೆಯದು, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. 1 ಸ್ಪೂನ್ ಅಥವಾ 1.25 ಸ್ಪೂನಷ್ಟು ಅಲೋವೆರಾ ಜೆಲ್ನ ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ. ಈಗ ಮಿಕ್ಸಪ್ ಮಾಡ್ಕೋಬೇಕು. ನಮಗೆ ಇನ್ನೇನು ಬೇಡ, ಇಷ್ಟೇ ಸಾಕು. ನಾನು ನಿಮ್ಗೆ ಈಗಾಗಲೇ ಹೇಳಿರೋ ಹಾಗೆ ಅಕ್ಕಿಯನ್ನು ನೆನೆ ಹಾಕ್ಕೊಂಡು ಅದರಲ್ಲಿ ಅಲೋವೆರಾ ಜೆಲ್ನ ಹಾಕ್ಕೊಂಡು ಈಗ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಪ್ ಮಾಡ್ಕೊಂಡಿದ್ದಾದ ನಂತರ ಇದು ರೆಡಿ ಆಗುತ್ತೆ. ಅಲೋವೆರಾ ಜೆಲ್ಲೆಲ್ಲ ನೀರಲ್ಲೇ ಕರಿಬೇಕು. ಅಲ್ಲಿವರೆಗೂ ನಾವು ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಗ ರೆಡಿಯಾಗಿದೆ ನನ್ನ ಕೈಯಲ್ಲಿ ಈ ಒಂದು ಬೆಸ್ಟ್ ಫೇಸ್ ಪ್ಯಾಕ್, ಫೇಶಿಯಲ್ ಅಥವಾ ಸೀರಮ್, ನೀವೇನು ಬೇಕಾದರೂ ಹೆಸರು ಕೊಡ್ಕೋಬೋದು. ಇದಂತೂ ನನ್ನ ಕೈಯಲ್ಲಿ ರೆಡಿ ಇದೆ. ಈಗ ಅಪ್ಲೈ ಮಾಡ್ಕೊಳ್ಳುವಂತಹ ಟೈಮ್ ಬಂತು. ಇದರ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ. ಪ್ಲೀಸ್ ಸ್ಕಿಪ್ ಮಾಡಬೇಡಿ. ಇಂತಹ ಒಳ್ಳೆ ಫೇಶಿಯಲ್ ನೀವು ಹಚ್ಕೋಬೇಕು. ಹಚ್ಕೊಳ್ಳೋದಕ್ಕಿಂತ ಮುಂಚೆ ಇದರ ಬೆನಿಫಿಟ್ಸ್ ಕೂಡ ನಿಮ್ಗೆ ಗೊತ್ತಾಗಬೇಕು. ಸೊ ಐ ಇನ್ಸಿಸ್ಟ್ ಆ್ಯಂಡ್ ರಿಕ್ವೆಸ್ಟ್, ಪ್ಲೀಸ್ ಡೋಂಟ್ ಸ್ಕಿಪ್ ದ ವಿಡಿಯೋ. ವಿತೌಟ್ ಸ್ಕಿಪ್ಪಿಂಗ್ ದಿಸ್ ವಿಡಿಯೋ ಪ್ಲೀಸ್ ವಾಚ್ ಕಂಪ್ಲೀಟ್ಲಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನೋಡ್ಕೊಂಬಂದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಈ ಒಂದು ಫೇಶಿಯಲ್ ಅಂತ. ಮನೇಲಿ ಸಿಗುವಂಥ ವಸ್ತುಗಳಿಗೆ ಯಾವುದೇ ರೀತಿಯ ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ಇಲ್ಲವೇ ಇಲ್ಲ. ಇದನ್ನ ನೀವು ಯೂಸ್ ಮಾಡ್ಕೋಬೇಕು ಅಷ್ಟೇ, ಯಾವುದೇ ರೀತಿ ಹೆಸಿಟೇಷನ್ ಇಲ್ಲದೆ ಗ್ಲೋ ಆಗಿರುವಂಥ ಫೇಸ್ ನಿಮ್ಮದಾಗುತ್ತೆ. ಈಗ ಹಚ್ಕೊಳ್ಳುವಂಥ ಟೈಮ್ ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಳ್ಳೋಣ. ಈ ಹೈಡ್ರಾ ಫೇಶಿಯಲ್ ಅಂತಲೇ ಹೇಳ್ತೀನಿ. ಇದು ತುಂಬ ಎಫೆಕ್ಟಿವ್ ಆಗಿರುವಂಥ ಫೇಶಿಯಲ್. ಯಾಕಂದರೆ ಇದು ಮುಖವನ್ನು ಹೈಡ್ರೇಟ್ ಮಾಡುತ್ತೆ. ಮುಖಕ್ಕೆ ಕಳೆದು ಹೋಗಿರುವಂತಹ ಮಾಯ್ಶ್ಚರೈಸ್ ಏನು ಅಂಶ ಕಳ್ಕೊಂಡಿರ್ತೀವಿ ಅದು ಮಾಯ್ಶ್ಚರೈಸ್ ಕೊಡುತ್ತೆ ಮುಖಕ್ಕೆ. ಇದು ಮುಖವನ್ನು ತುಂಬ ಸೂದಿಂಗ್ ಪವರ್ ಕೊಡುತ್ತೆ. ಯಾಕಂದರೆ ಇದರಲ್ಲಿ ರೋಸ್ ವಾಟರ್ ಹಾಕ್ಕೊಂಡಿದ್ದೀವಿ, ಆ್ಯಲೋವೆರಾ ಜೆಲ್ ಹಾಕ್ಕೊಂಡಿದ್ದೀವಿ, ಎಸ್ಪೆಷಲಿ ಅಕ್ಕಿಯನ್ನು ರೋಸ್ ವಾಟರಲ್ಲಿ ನೆನೆ ಹಾಕ್ಕೊಂಡಿದ್ದೀವಿ. ಸೊ ಅಕ್ಕಿಯ ಅಂಶ ಏನಿರುತ್ತೆ ಅದು ಸಂಪೂರ್ಣವಾಗಿ ಇದರಲ್ಲಿರುತ್ತೆ.
ಕಾರ್ಬೋಹೈಡ್ರೇಟ್ ಅಂಶ ಕೂಡ ಇರುತ್ತೆ. ಸೊ ದಟ್ ನಮ್ಮ ಮುಖಕ್ಕೆ ರೆಜುವಿನೇಟ್ ಕೊಡುತ್ತೆ, ಬ್ರೈಟನಿಂಗ್ ಮಾಡುತ್ತೆ, ಹಾಗೂ ಮುಖದಲ್ಲಿರುವಂತಹ ಕಲೆಗಳು ಕೂಡ ದೂರ ಆಗುತ್ತೆ. ಪೋರ್ಸ್ ಏನಾದರೂ ಓಪನ್ ಇದ್ದರೆ ಅದನ್ನ ಟೈಟನ್ ಅಪ್ ಮಾಡುತ್ತೆ. ಪೋರ್ಸ್ ಅಲ್ಲಿರುವಂತಹ ಒಂದು ಕಲ್ಮಶ ಎಲ್ಲ ದೂರ ಮಾಡೋದ್ರಲ್ಲಿ ತುಂಬಾ ಸಹಾಯಕಾರಿ ಈ ಒಂದು ಫೇಶಿಯಲ್ ಫ್ರೆಂಡ್ಸ್. ಇದು ತುಂಬ ವಿಭಿನ್ನವಾಗಿರುವಂತಹ ಫೇಶಿಯಲ್. ನಾವು ಬ್ಯೂಟಿ ಪಾರ್ಲರ್ಗಳಿಗೆ ಹೋಗಿ ಸಾವಿರಾರು ರೂಪಾಯಿಗಳನ್ನು ಇನ್ವೆಸ್ಟ್ ಮಾಡಿದ್ರು ಕೂಡ ಇಂತಹ ಬೆನಿಫಿಟ್ ಸಿಗೋಲ್ಲ. ಬಟ್ ಮನೆಯಲ್ಲಿಯೇ ಯಾವುದೇ ರೀತಿಯ ಖರ್ಚಿಲ್ಲದೆ ನಾವು ಇದನ್ನ ಮಾಡ್ಕೊಳ್ತಾ ಇದ್ದೀವಿ. ಸೊ ಇದನ್ನ ನಾನು ಮಾಡ್ಕೊಳ್ಳಿ ಅಂತ ನಿಮಗೆ ಇನ್ಸಿಸ್ಟ್ ಮಾಡ್ತಾಯಿದ್ದೀನಿ. ವಿತೌಟ್ ಎನಿ ಹೆಸಿಟೇಷನ್ ಈ ಫೇಶಿಯಲ್ನ ಮಾಡ್ಕೋಬೋದು. ಐ ಇನ್ಸಿಸ್ಟ್ ದಟ್ ಎಲ್ಲ ಒಂದು ಸ್ಕಿನ್ ಟೈಪ್ಸ್ನವರು ಇದನ್ನ ಯೂಸ್ ಮಾಡ್ಕೋಬೋದು. ನಾವು ರೈಸನ್ನು ಸೋಕ್ ಮಾಡಿಕೊಂಡು ರೋಸ್ ವಾಟ್ರಲ್ಲಿ ಏನು ಹಾಕ್ಕೊಂಡಿದ್ವಿ, ರೈಸ್ನ ಅಮಿನೋ ಆ್ಯಸಿಡ್ ಅಂಶ, ಆ್ಯಂಟಿ ಆಕ್ಸಿಡೆಂಟ್ ಅಂಶ ಮುಖಕ್ಕೆ ಸೇರಿ ಮುಖದಲ್ಲಿ ಏಜಿಂಗ್ ಪ್ರಾಪರ್ಟಿ ಕಾಣ್ತಾ ಇರುತ್ತೆ, ಅದನ್ನು ಕೂಡ ದೂರ ಮಾಡುತ್ತೆ. ಮುಖವನ್ನು ಟೈಟನ್ ಅಪ್ ಮಾಡುತ್ತೆ. ಈವನ್ ಸ್ಕಿನ್ ಟೋನ್ ಇದ್ರೂ ಕೂಡ ಅದನ್ನು ಕೂಡ ದೂರ ಮಾಡೋದ್ರಲ್ಲಿ ತುಂಬಾ ಸಹಾಯಕಾರಿ. ಅನ್ಈವನ್ ಸ್ಕಿನ್ ಟೋನ್ ಇದ್ರೂ ಕೂಡ ಅದನ್ನು ಕೂಡ ಸಂಪೂರ್ಣವಾಗಿ ದೂರ ಮಾಡಿ ಎಕ್ಸ್ಫೋಲಿಯೇಟ್ ಪ್ರಾಪರ್ಟಿ ಕೊಡುತ್ತೆ ನಾವಿವತ್ತು ಯೂಸ್ ಮಾಡ್ತಾ ಇರುವಂತಹ ಈ ಫೇಶಿಯಲ್. ಸೊ ಫ್ರೆಂಡ್ಸ್, ಅಪ್ಲೈ ಮಾಡಿಕೊಂಡು ಲೈಟಾಗಿ ಮಸಾಜ್ ಮಾಡ್ಕೊಂಡಿದ್ದಾಗಿದೆ. ನೀವೀಗ 10 ಮಿನಿಟ್ಸ್ ಬಿಟ್ಟು ಆದ ನಂತರ ನಾರ್ಮಲ್ ವಾಟ್ರಲ್ಲಿ ಫೇಸ್ ವಾಶ್ ಮಾಡ್ಕೊಂಬಿಡಿ ಹಾಗೂ ರಿಸಲ್ಟ್ನ ಪಡ್ಕೊಳ್ಳಿ. ಇನ್ಸ್ಟೆಂಟ್ ಆಗಿರುವಂಥ ರಿಸಲ್ಟ್ ಕಾಣುತ್ತೆ. ಮತ್ತೆ ಬಂದು ಕಾಣ್ತೀನಿ. ನೀವು ಇವತ್ತು ಯೂಸ್ ಮಾಡಿ. ಇದನ್ನ ಅಟ್ಲೀಸ್ಟ್ ನೀವು ವಾರಕ್ಕೆ 1 ಸಾರಿ ಆದರೂ ಯೂಸ್ ಮಾಡಿ. ಯಾಕಂದರೆ ತುಪ್ಪ ದಿನಾ ಯೂಸ್ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ವಾರಕ್ಕೆ 1 ಸಾರಿ ಯೂಸ್ ಮಾಡಿದ್ರು ಕೂಡ ಅದು ವಾರ ಪೂರ್ತಿ ತನ್ನ ಒಂದು ಪ್ರಭಾವನ ಬೀರ್ತಾ ಇರುತ್ತೆ. ಬಟ್ ಅವತ್ತು ರಾತ್ರಿ ನೀವು ಏನು ಯೂಸ್ ಮಾಡಿ ಮಲ್ಕೊಂಡ್ಬಿಡ್ತೀರ, ಬೆಳಗ್ಗೆ ಸ್ವಲ್ಪ ಜಾಸ್ತಿ ಸೋಪ್ ಹಚ್ಕೊಳ್ಳೋದು ಬೇಡ, ಅಥವಾ ಫೇಸ್ ವಾಶ್ ಹಚ್ಕೊಳ್ಳೋದು ಬೇಡ. ಸ್ವಲ್ಪ ಫೇಸ್ ವಾಶ್ ಹಚ್ಕೊಂಡು ನೀವು ವಾಶ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ರೆಗ್ಯುಲರ್ ರೂಟೀನ್. ಸೊ ಈ ರೀತಿ ಇತ್ತು ಇವತ್ತಿನ ಒಂದು ಬೆಸ್ಟ್ ಫೇಸ್ ಪ್ಯಾಕ್, ನೈಟ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ತೀನಿ. ಹೇಗಿತ್ತು ಅಂತಲೇ ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸಿ. ಎಲ್ಲ ಸ್ಕಿನ್ ಟೈಪ್ಸ್ನವರು ಯೂಸ್ ಮಾಡ್ಬೋದು. ಯಾಕಂದರೆ ಇದು ವಾರಕ್ಕೆ 1 ಸಲ ಯೂಸ್ ಮಾಡುವಂತಹ ನೈಟ್ ಫೇಸ್ ಪ್ಯಾಕ್. ಡ್ರೈ ಸ್ಕಿನ್ ಇರೋರು ವಾರಕ್ಕೆ 2 ಸಾರಿ ಯೂಸ್ ಮಾಡ್ಬೋದು. ಸೆನ್ಸಿಟಿವ್ ಸ್ಕಿನ್ ಇರೋರು ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿಕೊಂಡಾದ್ಮೇಲೆ ಯೂಸ್ ಮಾಡಬಹುದು. ಇನ್ನು ಆಯಿಲಿ ಸ್ಕಿನ್ ಇರೋರು ವಾರಕ್ಕೆ 1 ಸಾರಿ ಯೂಸ್ ಮಾಡಬಹುದು. ನಾರ್ಮಲ್ ಸ್ಕಿನ್ ಇರೋರು ಕೂಡ ವಾರಕ್ಕೆ 1 ಸಾರಿ ಯೂಸ್ ಮಾಡ್ಬೋದು. ಕಾಂಬಿನೇಷನ್ ಸ್ಕಿನ್ ಇರೋರು ಕೂಡ ವಾರಕ್ಕೆ 1 ಸಾರಿ ಯೂಸ್ ಮಾಡ್ಬೋದು. ಡ್ರೈ ಸ್ಕಿನ್ ಇರೋರು ಐ ರಿಪೀಟ್ ವಾರಕ್ಕೆ 2 ಸಾರಿ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಹೋಪ್ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ಚಳಿಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಅದು ಚಳಿಗಾಲ ಪ್ಲಸ್ ರೈನಿ ಸೀಸನ್ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ. ನನ್ನ ಚಾನೆಲ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.